ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ವಿಜಯ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಹಾಗೆ ನಾನು ಹೊಸಪೇಟೆಯಿಂದ ಬೆಂಗಳೂರು ಹೋಗ್ತಾ ಇದ್ದೆ. ಆನ್ ದಿ ವೇ ಹಿರಿಯೂರು ಟೋಲ್ ಹತ್ರ ನನಗೊಂದು ಸಾಯಿಬಾಬನ ಟೆಂಪಲ್ ಕಾಣ್ತು. ಅದಕ್ಕೆ ಕಾರ್ ಸೈಡ್ಗೆ ಹಾಕಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಒಳಗಡೆ. ಇನ್ನು ಹೊಸದಾಗಿ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಟೆಂಪಲ್. ಇದು ಚೆನ್ನಾಗಿದೆ ಅನ್ಕೊಂತ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ನೋಡೋಣ. ಎಂಟ್ರಿ ಆದ ತಕ್ಷಣ ನಿಮಗೆ ಒಂದು ಫಸ್ಟಿಗೆ ಈ ಥರ ಒಂದು ದೇವಸ್ಥಾನ ಕಾಣುತ್ತೆ. ಬಟ್ ಇನ್ನು ಹೊಸದಾಗಲ್ವಾ, ಮೂರ್ತಿ ಏನು ಕೂಡಿಸಿಲ್ಲ. ಏನು ಹೆಸರು ನಿಂದ? ಯಾವ ಸ್ಕೂಲ್? ಎಲ್ಲಿ ಐತೆ ಅದು? ವಾಗ್ದೇವ್ ಸ್ಕೂಲ್ ಎಲ್ಲಿ ಐತೆ? ಎಷ್ಟು ಕಿಲೋಮೀಟ್ರ್ ತಿರೀರ್ ಇಲ್ಲಿಂದ? 20 ಕಿಲೋಮೀಟ್ರಾ? ಎಷ್ಟೊತ್ತು ಬೇಕು ಇಲ್ಲಿಂದ ಹಿರಿಯೂರಿಗೆ ಹೋಗಕ್ಕೆ ನೀವು? ಅರ್ಧ ಗಂಟೆ. ಕಾಯ್ ಮಾಡಿ ಮತ್ತೆ ವಿಡಿಯೋ ಮಾಡಕತ್ತಿ ನೋಡಿ. ನಿನ್ನ ಹೆಸರು ಹೇಳು, ಯಾವ ಊರು ಅಂತ ಹೇಳು. ನಿಂದು ಯಾವ ಊರು? ನಿಂದು ಮತ್ತೆ ಇಲ್ಲೇ ಇದೆಯಲ್ಲ, ಕೆಲಸ ಬಂದ್ಯಾ? ನೀ ಇದ್ರೆ ಈಗ ಹೊಡಿತೀಯ. ಹುಷಾರು, ಭಾಳ ತಗ್ಗೈತೆ ಒಳಗ. ತಿಮಿಂಗ್ಲೇ ಇರ್ತಾವ ನೋಡಿ ಒಳಗ. ಒಳಗೆ ಭಾಳ ತಿಂಗಿ ಐತದ. ತಿಮಿಂಗ್ಲ ಐತೆ ಒಳಗ. ಮೀನುಗಳು ದೊಡ್ಡ ಇರ್ತಾವ ಇದ್ರಾಗ. ನೀರ್ನ್ಯಾಗ ಮುಣಗೋಗ್ಬಿಟ್ಟಿಯಲ್ಲ, ಮುಂದೆ ಹೋಗಿ ಮತ್ತೆ ನೀರ್ನ್ಯಾಗ. ಒಳಗೆ ಹೋಗ್ಬಿಡ್ತೀವಿ ನೋಡ. ಅಲ್ಲಿ ನೋಡಲ್ಲಿ ಹಿಂದೆಗ ಆವೈತ್ ನೋಡಲ್ಲಿ. ಹುಡುಗ ಭಾಳ ಶಾರ್ಪ್ ಇದ್ದಾನೆ. ಬನ್ನಿ ಹುಡುಗನ ಬಿಟ್ಟು ನಾವು ಸ್ವಲ್ಪ ಟೆಂಪಲ್ ನೋಡೋಣ ಹೇಗಿದೆ ಅಂತ. ಒಳಗಡೆ ಹೋದರೆ ನಾವು ಹೊಸದಾಗಿ ವಿಗ್ರಹ ಮಾಡ್ತಿದ್ದಾರೆ, ಅದಕ್ಕೆಲ್ಲ ಕ್ಲಾತ್ ಎಲ್ಲ ಹಾಕಿದ್ದಾರೆ. ಒಳಗೆ ನೋಡಿದ್ರೆ ಫುಲ್ಲು ಕತ್ಲಿದೆ. ವಿಡಿಯೋ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಸ್ವಲ್ಪ ಲೈಟ್ ಫೋಕಸ್ಗೆ ಆ ಥರ ಕಾಣ್ತಾ ಇದೆ. ಬಟ್ ಹೊರಗಿಂದ ನೋಡಿದ್ರೆ ನಿಮ್ಗೆ ಒಳಗೆ ಏನೂ ಕಾಣಲ್ಲ. ಇನ್ನೂ ಹೊಸದಾಗಿ ಆಗ್ತಾಯಿದೆಯಲ್ಲ, ಸೊ ಅದಕ್ಕೇನೆ ಗುಡಿ ಓಪನಿಂಗ್ ಆಗಿಲ್ಲ. ಇದು ಮೇನ್ ವಿಗ್ರಹ. ಹಿಂಗೆ ಸೈಡಲ್ಲಿ ನೋಡಿದ್ರೆ ಫುಲ್ಲು ಗುಹೆ ಎಲ್ಲ ಕಾಣ್ತವೆ ನಿಮಗೆ. ಬನ್ನಿ ಒಂದೊಂದೇ ನೋಡ್ಕೊಂಬರೋಣ ಯಾವ ಥರ ಇದೆ ಅಂಥೇಳಿ. ನೋಡಿ, ಸರೌಂಡಿಂಗ್ ಎಲ್ಲ ಇದೆ, ಚೆನ್ನಾಗಿದೆ. ಗುಡಿನ ಫಸ್ಟು ಕ್ಲೀನಿಂಗ್ ಮಾಡಿ ಕಟ್ತಿದ್ದಾರಲ್ಲ, ಸೊ ಅದಕ್ಕೆ. ಇದು ರೈಟ್ ಸೈಡ್ ನಿಮಗೆ ಹೋಗೋಕ್ಕೆ ದಾರಿ. ಕಡೆ ಸೈಡಿಗೆ ಗುಡಿ ಪಕ್ಕದಲ್ಲಿ ಕೂಡ ಸಣ್ಣ ಸಣ್ಣ ಗುಹೆಗಳು ಕೂಡ ಇದ್ದಾವೆ. ಈ ಕಡೆ ಒಂದು ಗುಡಿ ಇದೆ, ನೋಡೋಣ ಬರ್ರಿ. ಚೆನ್ನಾಗಿದೆ, ಬಟ್ ನೋಡೋದು ಕಲ್ ಟೈಪ್ ಇದೆ. ಎಲ್ಲ ಸಿಮೆಂಟ್ ಅದೆಲ್ಲ ಮಾಡಿದ್ದಾರೆ, ಕಲ್ಲಿನ ಟೈಪ್ ಎಲ್ಲ ಚೆನ್ನಾಗಿದೆ ಅದು. ಇದು ಒಂದು ಟೆಂಪಲ್ ಚಿಕ್ಕದು. ಬಟ್ ಏನಂದರೆ ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಲ್ಲ ಅವರು, ಯಾಕಂದರೆ ಹೊಸ್ದಾಗಿ ಕಟ್ತಿದ್ದಾರಲ್ಲ, ಅದಕ್ಕೇ ರೆಡಿ ಮಾಡ್ತಿದ್ದಾರೆ. ಎಲ್ಲ ನೀಟಾಗಿದೆ, ಎಲ್ಲ ಮಾಡ್ತಿದ್ದಾರೆ. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಹಿರಿಯೂರ ಹತ್ರ ಬಂದರೆ, ಹಿರಿಯೂರ ಮೇಲೆ ಹಿಂಗೆ ಹೋದ್ರೆ ನೀವು ಆರಾಮ್ ನೋಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ ಟೆಂಪಲ್ ಇದು. ಗುಡಿ ಪಕ್ಕದಲ್ಲಿ ಹಾಗೆ ನಡ್ಕೊತ ಹೋದರೆ ಸಣ್ಣ ಸಣ್ಣವು ಇದ್ದಾವೆ. ಇದು ಒಂದು ದೇವಸ್ಥಾನ, ಇದು ಒಂದು ವಿಗ್ರಹ. ಮೂರ್ತಿ ಚೆನ್ನಾಗಿದೆ. ಇದು ಕತ್ಲಲ್ಲಿ ನಿಮಗೆ ಏನು ಕಾಣಲ್ಲ ಫ್ರೆಂಡ್ಸ್. ಲೈಟ್ ಹಾಕೊಂಡು ಹೋದ್ರೆ ಮಾತ್ರ ನಿಮ್ಗೆ ಕಾಣ್ತೈತೆ. ಇನ್ನು ಲೈಟಿಂಗ್ ಮಾಡಬೇಕಲ್ಲ ಅವರು, ಅದಕ್ಕೆ ಹಂಗೆ ಬಿಟ್ಟಿದ್ದಾರೆ ಅವನ್ನೆಲ್ಲ. ಬಟ್ ಏನಂದರೆ ಸ್ವಲ್ಪ ಲೈಟಿಂಗ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಬೆಳಕು ಬರುತ್ತೆ, ಅಲ್ಲಿ ಚೆನ್ನಾಗಿ ಕಾಣಿಸ್ತವೆ ನಿಮಗೆಲ್ಲ ಮೂರ್ತಿಗಳೆಲ್ಲ. ಈ ಮೂರ್ತಿ ನೋಡಿ ಜೀವ ಬಾಯಿಗೆ ಬಂದಿತ್ತು. ನಾನೇ ತೆಳಗಿದ್ದೀನಿ ಅಂದರೆ ನನಗಿನ್ನ ತೆಳಗಿದೆ. ಇದು ಯಾವ ಮೂರ್ತಿ, ದೇವ್ರ ಹೆಸರು ನನಗಂತೂ ಗೊತ್ತೇ ಇಲ್ಲ. ಇದು ನೋಡ್ರಿ ಹೆಂಗಿದೆ, ಇದು ಬೇತಾಳ ಇದ್ದಂಗೆ ಐತೆ ಅದು. ನಾನೇ ತೆಳಗಂದ್ರೆ ನನಗಿನ್ನ ತೆಳಗೈತೆ ಅದು ಮೂರ್ತಿ. ಹಿಂಗೆ ನೋಡ್ಕೊತ ಹೋದ್ರೆ ಈಕೆ ಕೂಡ ಚಿಕ್ಕ ಚಿಕ್ಕ ದೇವಸ್ಥಾನ, ಇದು ದೇವ್ರ ಮೂರ್ತಿಗಳು ಕೂಡೋಕ್ಕೆ ಚಿಕ್ಕದಾಗಿ ಮಾಡಿದ್ದಾರೆ. ಅವು ಚೆನ್ನಾಗಿದ್ದಾವೆ. ನೋಡಿ ಅಲ್ಲಿ ಒಂದಿದೆ. ಕಲ್ಲು ಸಿಮೆಂಟ್ ಟೈಪ್ ಇದೆ. ಅಷ್ಟು ಒಳಗಡೆ ಇದಿಲ್ಲ ಅದು, ಬಟ್ ಚೆನ್ನಾಗಿದೆ. ನೋಡಿ ಇಲ್ಲೊಂದು ದೇವ್ರು ಕೂಡಕ್ಕೆ ಅಲ್ಲಿ ಪಿ ಟಿ ಟೈಪ್ ಮಾಡಿದ್ದಾರೆ.
ಇನ್ನು ದೇವ್ರ ಮೂರ್ತಿ ಕೂಡಿಸಿಲ್ಲ, ಪೀಠ ಮಾಡಿದ್ದಾರೆ, ಮೇಲೆ ಲೈಟಿಂಗ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅವರು. ಇದು ನಿಮಗೆ ಹೊರಗೆ ಹೋಗೋಕ್ಕೆ. ಬನ್ನಿ, ಗುಡಿ ಬಗ್ಗೆ ಅಲ್ಲೊಬ್ರು ಕೂತಿದ್ದಾರೆ, ಅವ್ರನ್ನ ಕೇಳೋಣ ಗುಡಿ ಯಾವಾಗ ಆಗುತ್ತೆ ಏನಿಲ್ಲ ಅಂತ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಗುಡಿನ ಓಪನ್ ಆಗ್ಬೇಕಲ್ಲ ಭಾಳ ಇನ್ನು ಆಗದಿದೆ. ಇನ್ನು ಎಲ್ಲ ಮಾಡಕತ್ತಾರ ಒಳಗ. ಒಳಗಡೆ ಅದು ಅಮೃತ ಶಿಲೆಯಲ್ಲಿ ಮಾಡಿರೋದು ದೇವರದು. ಹಾಂ, ಅದಿನ್ನು ಆಗ್ಬೇಕು. ಇನ್ನು ಎಷ್ಟು ತಿಂಗಳು ಆಗ್ಬೋದು ನೀನು? 10 ವರ್ಷ ಆಗ್ಬೋದು, 10 ದಿನ ಆಗ್ಬೋದು. ಹಂಗಲ್ಲ, ಅದು ಅಪ್ರಾಕ್ಸಿಮೇಟ್ ಅಂತ. 5-6 ತಿಂಗಳಲ್ಲಿ. 5-6 ತಿಂಗಳು ಅಷ್ಟು. ಇನ್ನು ಆ ಕಡೆ ಎಲ್ಲ ಗುಹೆ ಎಲ್ಲ ಇದಾವಲ್ಲ ಆ ಕಡೆ. ಕಟ್ಟಡದ ಸಹಾಯಾರ್ಥ ದಾನಿಗಳು ಬೇಕಾಗಿದ್ದಾರೆ. ಹಾಂ, ಒಳ್ಳೆ ದಾನಿಗಳು ಸಿಕ್ಕರೆ ಬೇಗನೆ ಆಗುತ್ತೆ. ಚೆನ್ನಾಗೈತೆ ಇದೆಲ್ಲ. ನಾವಿನ್ನೂ ಮಾಡಕತ್ತಿಲ್ಲ. ಗುಹೆ ಎಲ್ಲ ಚೆನ್ನಾಗಿದೆ, ಒಳ ನೋಡ್ಕೊಂಬಂದು ಆ ಕಡೆ. ನಾನು ಹೊಸಪೇಟೆ ಅಕ್ಕ. ಹಾಂ, ಅಲ್ಲಿ 2 ಇದ್ದಾವೆ. ಡ್ಯಾಮ್ ರೋಡಿಗೆ ಒಂದೈತೆ ಮತ್ತು ಈ ಕಡೆ ಹಂಪಿ ರೋಡಿಗೆ ಒಂದೈತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು 5-6 ತಿಂಗಳು ಆಗುತ್ತಂತೆ. ದಾನಿಗಳು ಬೇಕಲ್ವ ಮತ್ತೆ ಮಾಡೋಕ್ಕೆ. ನೋಡಿರಿ, ಯಾರನ್ನ ದಾನಿ ಇದ್ದರೆ ಮಾಡಿರಿ. ನೀವು ಹಿರಿಯರು ಹೋಗ್ಬೇಕಾದ್ರೆ, ಹಿರಿಯರ ಮೇಲೆ ಹೋಗ್ಬೇಕಾದ್ರೆ ನೋಡಿ ಆ ಕಡೆ ಸ್ವಲ್ಪ ಧನ ಸಹಾಯ ಮಾಡಿ. ನಾವು ಮಾಡಿ ಬಂದ್ವಿ. ಮೇಲೆ ಬಂದರೆ ನಿಮಗೆ ನಂದಿ ಕಾಣುತ್ತೆ. ಏನಪ್ಪ ಇದು ನಂದಿ ಐತೆ, ಎದುರುಗಡೆ ಶಿವ ಇರ್ಬೋದಾ ಅಂತ ಅನ್ಕೊತೀರ. ಬಟ್ ಎದುರುಗಡೆ ಶಿವ ಇಲ್ಲ, ನಿಮಗೆ ಕಾಣೋದು ಸಾಯಿಬಾಬಾ ಎದುರುಗಡೆ. ಚೆನ್ನಾಗಿದೆ ವ್ಯೂ ಪಾಯಿಂಟ್. ನೀವು ಹೈವೇ ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಮೇಲ್ಗಡೆ ಟಾಪ್ ಎಂಡಲ್ಲಿ ಸಾಯಿಬಾಬನ ವಿಗ್ರಹ ಭಾಳ ನೀಟಾಗಿ ಕಾಣುತ್ತೆ ನಿಮಗೆ. ಚೆನ್ನಾಗಿದೆ ಮೇಲ್ಗಡೆ, ನೋಡ್ಕೊಂಬರ್ರಿ ಒಂದ್ಸರಿ. ಇದ್ರ ಪಕ್ಕದಲ್ಲೇ ಒಂದು ರೂಮ್ ಇದೆ ಚಿಕ್ಕದು, ಮೋಸ್ಟ್ಲಿ ಪೂಜಾರಿ ಅವ್ರದ್ದು ಅನ್ಕೊತೀನಿ. ದಾನಿಗಳು ಯಾರಾದರೂ ಮೇಲ್ಗಡೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಪೂಜಾರಿ ಫೋಟೋ ಇಟ್ಟಿದ್ದಾರೆ, ಅವರೇ ಮೋಸ್ಟ್ಲಿ ಗುಡಿ ಕಟ್ಸ್ತಿರೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ, ಇಟ್ಟವರಿಂದ ಅವರೇ ಅಂದ್ಕೊತಿದ್ದೀನಿ. ವ್ಯೂ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಬಂದರೆ ಒನ್ ಡೇ ಪಿಕ್ನಿಕ್ ಆರಾಮಾಗುತ್ತೆ ನಿಮಗೆ. ಇಲ್ಲೆಲ್ಲ ಸರೌಂಡಿಂಗ್ ನೋಡ್ಕೊಂಡು ನೋಡಿ. ಆ ಕಡೆ ಸೈಡಲ್ಲೆಲ್ಲ ಪಾರ್ಕ್ ಟೈಪ್ ಮಾಡ್ತಾ ಇದ್ದಾರೆ ನಿಮಗೆ. ತೆಂಗಿನ ಗಿಡ ಅವೆಲ್ಲ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಮೇನ್ ಸಾಯಿಬಾಬಂದು ನಿಮಗೆ ಕಾಣೋದು ಮೇಲೆ ಚೆನ್ನಾಗಿ ಕಾಣುತ್ತೆ ನಿಮಗೆ. ಹೈವೇ ರೋಡಲ್ಲಿ ನಿಂತು ನೋಡಿದ್ರೆ ವ್ಯೂ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಅದು ವಿಗ್ರಹ ಅಷ್ಟು ನೀಟಾಗಿದೆ ಅದು. ಆ ಕಡೆಯಿಂದ ಮೇಲೆ ಬರೋದು, ಆ ಕಡೆಯಿಂದ ಮೇಲೆ ಬಂದ ಮೇಲೆ ಈ ಕಡೆ ಕೆಳಗೆ ಹೋಗೋದು. ಕೆಳಗೆ ಹೋದರೆ ನಿಮಗೆ ಇನ್ನೂ ಗುಹೆಗಳು ಭಾಳ ಇದ್ದಾವೆ. ಆ ಕಡೆ ಟೈಪ್ ಭಾಳ ಮಾಡಿದ್ದಾರೆ. ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಸ್ವಲ್ಪ ಚಿಕ್ಕದು ರಿವರ್ ಥರ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಫಾಲ್ಸ್ ಟೈಪ್ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಈ ಕಡೆ ಒಳಗೆ ಹೋಗ್ಬೇಕು. ನಾವು ನೆಕ್ಸ್ಟ್ ಹೋಗೋಣ. ಈ ಕಡೆ ರೈಟ್ ಸೈಡಿಗೆ ಇನ್ನೂ ಒಂದು ಬ್ಯಾಕ್ ಸೈಡ್ ಇದೆ, ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಇಲ್ಲೊಂದು ಇದು ಏನು ನಾಗಪ್ಪನ ಕಟ್ಟೆ ಏನಂತಾರಲ್ಲ, ಆ ಟೈಪ್ ಮಾಡಿದ್ದಾರೆ. ಇದು ಹಿಂದೆ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದೆ. ಹುಡುಗನ ಕರ್ಕೊಂಬಂದು ಒನ್ ಡೇ ಪಿಕ್ನಿಕ್ ಪಕ್ಕ ಆಗುತ್ತೆ. ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಒಂದಿನ ನೀವು ಬಂದು ಇಲ್ಲಿ ಫ್ಯಾಮಿಲಿ ಜೊತೆಗೆ. ನೋಡಿ, ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ಕಸ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅವರು. ಬನ್ನಿ, ಈ ಕಡೆ ಇನ್ನೊಂದು ಗುಹೆ ಇದೆ, ನೋಡ್ಕೊಂಬರೋಣ ಒಳಗೆ ಹೋಗಿ ಇದೇಗಿದೆ ಅಂತ. ಗುರು ಒಳಗ ಹೋಗ್ತಾ ಇದ್ದೀನಿ. ಬಟ್ ಇದು ಗುಡಿ ಎಲ್ಲ ದೊಡ್ಡದಿದೆ.
ಇನ್ನು ಕನ್ಸ್ಟ್ರಕ್ಷನ್ಸ್ ಮಾಡ್ತಾಯಿದ್ದಾರೆ. ಬಟ್ ಯಪ್ಪ ಇವೆಲ್ಲ ನೋಡಿದ್ರೆ ಸ್ವಲ್ಪ ವೈರ್ ಮಾಡಕತ್ತಾರೆ. ಇವೆಲ್ಲ ನೋಡಿದ್ರೆ ಜೀವ ಬಾಯಿಗೆ ಬಂದಂಗೆ ಆಗ್ತೈತೆ. ಲೈಟಿಂಗ್ ಮಾಡ್ಬೇಕಲ್ಲ, ಅದಕ್ಕೆ ವೈರ್ಗಳೆಲ್ಲ ಹಂಗೆ ಬಿಟ್ಟಿದ್ದಾರೆ. ಬಟ್ ಏನಂದರೆ ಲೈಟಿಂಗ್ ಹಾಕಿದ್ರೆ ಚೆನ್ನಾಗಿ ಬರೋಕ್ಕಿದೆಲ್ಲ. ನಾವಿನ್ನ ಕನ್ಸ್ಟ್ರಕ್ಷನ್ಸ್ ಆಗ್ತೈತೆ ಹಂಗೆ ಬರೋಕೈತೆ ಅಂದರೆ ವೈರ್ಗಳು ನೋಡಿ ಜೀವ ಬಾಯಿಗೆ ಬರ್ತೈತೆ ನಮಗೆ. ಇದು ಎಕ್ಸಿಟ್ ಇದು, ಬಟ್ ಇವಾಗ ಕ್ಲೋಸ್ ಆಗಿದೆ. ಇದು ಇಲ್ಲಿಂದ ಎಕ್ಸಿಟ್ ಡೈರೆಕ್ಟ್ ಅವಾಗ ತೋರಿಸಲ್ಲ ನಿಮಗೆ. ಫಸ್ಟು ವೆಲ್ಕಮ್ದು ಅಲ್ಲಿಗೆ ಹೋಗುತ್ತೆ ಇದು ಬೋರ್ಡು. ಇಲ್ಲಿಂದ ಮತ್ತೆ ವಾಪಸ್ ಹೋಗೋಣ, ಅಷ್ಟು ಬೇಗನೆ ಹೋಗೋಣ. ಜೀವ ನಮ್ಮದು ಪುಕೋ ಅಂತೈತೆ ಅವಾಗಿಂದ. ವೈರ್ಗಳು ಹೊಡೆದ್ರೆ ಜೀವ ಬಾಯಿ ಬಂದಂಗೆ ಆಗ್ತೈತೆ ನನಗೆ. ಬೇಗ ಹೋಗೋಣ. ಯಪ್ಪ ಗುಹೆ ಏನು ಚೆನ್ನಾಗಿದೆ, ಬಟ್ ಇನ್ನು ಬೇಗ ಮಾಡಬೇಕು. ಯಾಕಂದರೆ ಲೈಟಿಂಗ್ ಎಲ್ಲ ಹಾಕ್ಬೇಕಲ್ಲ. ನಾವು ವೈರ್ಗಳು ಬಿಟ್ಟಾರೆ ಅದು ನೋಡಿ ಜೀವ ಬಾಯಿ ಬಂದಂಗೆ ಆಗ್ತೈತಿ. ಆ ಕಡೆಯಿಂದ ಬಂದು ತಿರ್ಗ ಮೇಲೆ ಇಲ್ಲಿಗೆ ಬರ್ತೀವಿ ನಾವು ಗುಡಿ ಹತ್ರ ಒಂದು ರೌಂಡು. ಇಲ್ಲಿಂದ ಮೇನ್ ಇದೆ ಎಂಟ್ರೆನ್ಸು. ಅಲ್ಲಿಂದ ಎಂಟ್ರಿ ಆಗಿ ದರ್ಶನ ಮುಗಿಸ್ಕೊಂಡು ಹಿಂಗೆ ಹೋಗ್ಬೇಕು. ಹಿಂಗೆ ಮತ್ತೆ ಇದೆಲ್ಲ ಸುತ್ತಾರ್ಕೊಂಡು ಮೇಲೆ ಸಾಗೋದು. ಇಲ್ಲಿಂದ ಒಳಗೆ ಬರಬೇಕು. ಇನ್ನು ಗುಡಿ ಇನ್ನೂ ಭಾಳ ಆಗ್ಬೇಕಲ್ಲಣ್ಣ. ಅವು ಮೇಲೆ ಆ ಕಡೆ ನೋಡಿದೆ ನನ್ನ ಸೈಡ್ಗೆ ಎಲ್ಲ ಕಿಟಕಿ ಇದಾವಲ್ಲ, ಅವೇನು ರೂಮ್ಸಾ ಏನು? ಕೆಳಗಡೆಯಿಂದ 4 ಫ್ಲೋರ್ ಬಿಲ್ಡಿಂಗ್ ಐತಿ ಒಳಗೆ. ಓಕೆ, 4 ಫ್ಲೋರು. ಫ್ಲೋರ್ ಹಾಂ, ಅಲ್ಲ 3 ಫ್ಲೋರ್ ಐತೆ. ಮ್ಯಾಗ ಸ್ಟೇರ್ ಕೇಸ್. ಹಾಂ, ಅಲ್ಲ ಅವೇನು ಗೆಸ್ಟ್ ಉಳ್ಕೊಳಕ್ಕೆ ರೂಮ್ಸಾ ನಿಮಗೆ ಇದಕ್ಕೆ ಅಂತ? ಇಲ್ಲ, ಅದು ಗುರುಗಳು ಬಂದು ಉಳ್ಕೊಂಬಕ್ಕೆ ಯಾರನ್ನ VIP ಗಳಿಗೂ. ಹಾಂ, ಆಮೇಲೆ ಇನ್ನು ದೊಡ್ಡ ದೊಡ್ಡ ಯಾರನ್ನ ಸ್ವಾಮಿಯವ್ರು ಬಂದ್ರು ಉಳ್ಕೊಂಬಕ್ಕೆಲ್ಲ ಸಿಸ್ಟಮ್ ಮಾಡಿದ್ದಾರೆ. ಮತ್ತೆ ಫಂಕ್ಷನ್ಗೆ ಆ ಥರ ಏನು ಬಾಡಿಗೆ ಏನು ಇರಂಗಿಲ್ಲ ಇದು? ಅದು ಈ ಕಡೆ ಮಾಡ್ತಾರೆ, ಯಾತನ ಚೌಲ್ಟ್ರಿ ಥರ ಇದು ಮಾಡ್ತಾರೆ. ಹಾಂ, ಓಕೆ, ಈ ಥರ ಎಲ್ಲ ಕಾಲ್ಸ್ಬೇಕು ಮಾಡ್ಬೇಕದು. ಹಾಂ, ಬಟ್ ಅವೆಲ್ಲ ಮೇನ್ ಗುರುಗಳಿಗೆ ಯಾರನ್ನ VIP ಬಂದರೆ ಅವರಿಗೆ. ಅಂತಾರೆ ಅದನ್ನ. ಓಕೆ, ಚೆನ್ನಾಗಿ ಆಗ್ತೈತಣ್ಣ. ಹಾಂ, ನಿಮ್ದು ಯಾವರಪ್ಪ? ನಮ್ಮದು ಹೊಸಪೇಟೆ. ಹೊಸಪೇಟೆ. ಇಲ್ಲಿ ಗಾಡಿ ಇಲ್ಲ ಹಿಂಗೆ ಬರ್ತಾ ಇದ್ದೆ, ನೋಡ್ದೆ ನೋಡ್ಕೊಂಡು ಅಂತ ಬಂದೆ. ಹೋಗಿ ಒಳಗೆ ಹೋಗು. ಇಲ್ಲ ಎಲ್ಲ ನೋಡ್ಕೊಂಬಂದೆ, ಎಲ್ಲ ನೋಡ್ಕೊಂಬಂದು ನೀಟಾಗಿ. ಹಾಂ, ಓಕೆ, ಇದು ಮಾಡು. ಥ್ಯಾಂಕ್ಸ್ ಅಣ್ಣ. ಹಾಂ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ವಿಜಯ್.